ರೇಷನ್ ಕಾರ್ಡ್ ಇದ್ದವರಿಗೆ ಬೇಸರದ ಒಂದು ನ್ಯೂಸ್ ದಿಢೀರಾಗಿ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೂನ್ 12ನೇ ತಾರೀಕು ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಸರ್ಕಾರ ಘೋಷಿಸಿದೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋವಾಗಿದೆ. ಮೊದಲನೆಯದಾಗಿ ರೇಷನ್ ಕಾರ್ಡ್ ಇದ್ದ ಫಲಾನುಭವಿಗಳಿಗೆ ಏನು ಬೇಸರದ ಸುದ್ದಿ ಎಂದರೆ, ರೇಷನ್ ಕಾರ್ಡ್ ಅಂಗಡಿಗೆ ಹೋಗುತ್ತೀರಾ, ಅಕ್ಕಿ ತೆಗೆಯಲು ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿ ಉಂಟು ಅಂತ ತುಂಬ ಜನರು ದೂರನ್ನು ಕೊಡುತ್ತಾ ಇದ್ದಾರೆ. ಇದು ನಿಮಗೂ ಕೂಡ ಸಿಕ್ಕಿದೆಯೇ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ಟಿವಿ ನ್ಯೂಸ್ ತುಂಬ ವೈರಲ್ ಆಗಿದೆ. ಯಾಕೆ ಈ ರೀತಿ ಸರ್ಕಾರ ಜನರಿಗೆ ಮೋಸ ಮಾಡುತ್ತಿದೆ? ಈ ತಿನ್ನುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಯಾಕೆ ಮಿಕ್ಸ್ ಮಾಡುತ್ತಿದ್ದಾರೆ? ಸರಕಾರದಿಂದ ಬರುವ ರೇಷನ್ ಅಕ್ಕಿಯನ್ನು ತಿಂದು ತುಂಬ ಜನರು ಬದುಕಿದ್ದಾರೆ. ಬಡ ಜನರಿಗಂತಲೇ ಕೂಡುತ್ತಿರುವ ಈ ಅಕ್ಕಿಯನ್ನು ಸರಕಾರವೇ ಮೋಸ ಮಾಡುತ್ತಿದೆ. ಆ ಅಕ್ಕಿಯನ್ನು ಬೇಯಿಸುವಾಗ ಪ್ಲಾಸ್ಟಿಕ್ನೇ ಹಾಗೆ ಮೆಲ್ಟ್ ಆಗಿ ಬಿಡುತ್ತದೆ. ಪ್ಲಾಸ್ಟಿಕ್ ಅಕ್ಕಿ ಎಂದರೆ ಅದು ಪ್ಲಾಸ್ಟಿಕ್ನಿಂದ ಮಾಡೋದಲ್ಲ, ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ. ಇದು ಬೇಕಂತಾನೆ ಸರ್ಕಾರ ಮಾಡಿದ್ದು. ಇದರಲ್ಲಿ ಏನು ತಪ್ಪಿಲ್ಲ. 30-40 ವರ್ಷ ದಾಟಿತ್ತು ಎಂದರೆ BP, ಶುಗರ್ ಎಲ್ಲವೂ ಬಂದು ಬಿಡುತ್ತದೆ. ನಿಮ್ಮ ಆರೋಗ್ಯ ಸ್ವಲ್ಪ ಒಳ್ಳೆಯದಿಲ್ಲ ಅಂತ ಮಿಕ್ಸ್ ಮಾಡಿರುವುದು ಅಂತ ಇದು ಯಾರೂ ಕೂಡ ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಇದು ಒಳ್ಳೆಯದೇ ಅಂತ ಸರ್ಕಾರ ತಿಳಿಸಿದೆ. ಆದರೂ ಕೂಡ ಎಲ್ಲ ಜನರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ನಿಮ್ಮ ಅಭಿಪ್ರಾಯ ಏನು? ಪ್ಲಾಸ್ಟಿಕ್ ಅಕ್ಕಿ ಬೇಕಾ ಬೇಡವಾ? ರೇಷನ್ ಅಂಗಡಿಯಿಂದ ತರುತ್ತೀರಲ್ವಾ? ಮಾಡಿ. ಇನ್ನು ಮುಂದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ರೇಷನ್ ಶಾಪ್ ಅವರಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು. ಇದು ಕೆಲವರಿಗೆ ಗೊತ್ತು ಇರಬಹುದು, ಗೊತ್ತಿಲ್ಲದೂ ಇರಬಹುದು. ಇವಾಗ ಗೊತ್ತಾಗಿದೆ ಎಂದು ಅನಿಸುತ್ತೆ. ಪ್ಲಾಸ್ಟಿಕ್ ಅಕ್ಕಿ ಮತ್ತು ಬೇರೆ ಅಕ್ಕಿ ಜೂನ್ 12ನೇ ತಾರೀಕಿನೊಳಗೆ ಏನು ಕಡ್ಡಾಯವಾಗಿ HSRP ನಂಬರ್ ಫ್ಲ್ಯಾಟ್ ಈಗಾಗಲೇ ನಿಮಗೆ ಗೊತ್ತಿರಬಹುದು. 4ನೇ ಅಥವಾ 5ನೇ ತಿಂಗಳ ಮುಂಚೆಗೆ ಈ ಒಂದು ನ್ಯೂಸ್ ಬಂದಿರುತ್ತದೆ. ನಿಮ್ಮ ಮನೆ ವಾಹನಗಳು ಇದ್ದರೆ, ಯಾವುದೇ ವಾಹನಗಳು ಆಗಿರಬಹುದು, 2019 ಇಸವಿಯಲ್ಲಿ ನೀವು ವಾಹನವನ್ನು ಖರೀದಿ ಮಾಡಿದ್ದರೆ ಆದರೆ ಪ್ರತಿಯೊಬ್ಬರು HSRP ನಂಬರ್ ಫ್ಲ್ಯಾಟನ್ನು ಹಾಕಿಸಿಕೊಳ್ಳಬೇಕು ಅಂತ ಸರ್ಕಾರ ವರದಿ ಕೊಟ್ಟಿದೆ. ಎಷ್ಟೋ ಜನರು ಕೂಡ ನಿಮಗೆ ಸರ್ಕಾರದಿಂದ ದಂಡ ಬೀಳುತ್ತೆ ಆದರೂ ಕೂಡ ಮಾಡಿಸುವುದಿಲ್ಲ. ಇದು ಕೇಂದ್ರ ಸರ್ಕಾರದಿಂದ ಮನವಿ ಕೊಟ್ಟಿರುವುದು. ಈಗ ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗಿ ಮನವಿಯನ್ನು ಮಾಡಿಸಿದೆ. ಜನರಿಗೆ ಕೊಟ್ಟ ಮನವಿಯನ್ನು ಮಾಡಿಸಿದೆ. ಜನರಿಗೆ ಕೊಟ್ಟ ಸಮಯ ಮುಗಿದು ಹೋಗಿದೆ. ಇನ್ನು ಸಮಯ ಬೇಕು. 3 ಸಲ ಬೇಕು. ಮನವಿ ಪತ್ರ ಸಲ್ಲಿಸಿದೆ. 3 ಸಲ ಡೇಟ್ ಮಾಡಿಸಲಿಲ್ಲ. ಇನ್ನೂ ಕೂಡ ಲಕ್ಷಾಂತರ ಜನರು ಮಾಡಿಸಲೇ ಇಲ್ಲ. ಇದು ಕೊನೆಯ ದಿನಾಂಕ ಜೂನ್ 12ನೇ ತಾರೀಕಿನಂದು. ಈ ಡೇಟ್ನೊಳಗೆ ಮಾಡಿಸಲಿಲ್ಲ ಅಂದರೆ 2,000 ದಂಡ ಬೀಳುತ್ತೆ. ನಿಮಗೆ ಎಚ್ಚರಿಕೆ ಇರಲಿ. ನಿಮ್ಮ ಮೊಬೈಲ್ HSRP ನಂಬರ್ ಫ್ಲ್ಯಾಟ್ ಹಾಕಲು ಆಗುತ್ತೆ. 600 ಇಂದ 1,000ವರೆಗೆ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with a new video.